ಸನ್ಮಾನ್ಯ ಸುಧಾಕರ್ ಅನಿವಾರ್ಯವಾಗಿ ನಾನು ಬಹಿರಂಗವಾಗಿ ಪ್ರಶ್ನೆ ಕೇಳ್ತೇನೆ. ಸನ್ಮಾನ್ಯ ಸುಧಾಕರ್ ಅವರೇ, ಭಾರತೀಯ ಜನತಾ ಪಾರ್ಟಿಗೆ ಬರುವುದಕ್ಕಿಂತ ಮುಂಚೆ ನೀವು ಕಾಂಗ್ರೆಸ್ನಲ್ಲಿದ್ರಿ, ನೀವು ಸಚಿವ ಸ್ಥಾನಕ್ಕೆ ಕೊಳ್ಳಿಲ್ಲ. ನೀವು ಚೆನ್ನೈವರೆಗೆ ಹೋಗಿ ನಿಮ್ಮ ಡಿಮ್ಯಾಂಡ್ ಏನು, ಬೇಡಿಕೆ, ನಾನಿದ್ದೆ, ನಿಮ್ಮ ಬೇಡಿಕೆ ಏನು, ಪವರ್ ಮಿನಿಸ್ಟರ್ ಕೊಟ್ಟಬೇಕು, ಕೊಟ್ಟರೆ ಬರ್ತೀನಿ, ಇಲ್ಲ ಅಂದ್ರೆ ವಾಪಸ್ ಬರಲಿಲ್ವಾ? ನ್ಯಾಚುರಲ್ ನಿಮಗೆ. ಮತ್ತೆ ಅಲ್ಲಿ ನಿಮ್ಮನ್ನು ಯಾರು ಒಳ್ಳೆ ಬೋರ್ಡ್ಗೂ ಮಾಡಲಿಲ್ಲ. ನೀವು ಆಪರೇಷನ್ ಕಮಲ ಅಲ್ಲ, ನಿಮಗೆಲ್ಲ ಅಪಮಾನ ಆಗಿತ್ತು, ಅವಮಾನ ಆಗಿತ್ತು, ಬಿಟ್ಟು ಬಂದ್ರಿ. ಇವ್ರು ಹೇಳ್ತಾರೆ ನಿಮ್ಮಪ್ಪನ ಮುಖ್ಯಮಂತ್ರಿ ಮಾಡಕ್ ಬಂದಾಗುತ್ತೆ. ಮಿಸ್ಟರ್ ಸುಧಾಕರ್, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಬಾಯಿ ಬಂದಂಗೆ ಯಡಿಯೂರಪ್ಪರ ಬಗ್ಗೆ, ವಿಜೇಂದ್ರ ಬಗ್ಗೆ ಮಾತ್ರ ಸಹಿಸಲು. ವಿಜೇಂದ್ರ ಒಬ್ಬ ವ್ಯಕ್ತಿ ಅಲ್ಲ, ರಾಜ್ಯದ ಅಧ್ಯಕ್ಷರು. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಇಲ್ಲಿ ಬಯಲ್ನಾಡಲ್ಲಿ ಒಂದು ಸೀಟ್ ಗೆಲ್ಸಿ ತಾಕತ್ತಿದ್ರಂತ ಸವಾಲ್ ಹಾಕ್ತಾರೆ. ಮಿಸ್ಟರ್ ಸುಧಾಕರ್, ಪ್ರದೀಪ್ ಈಶ್ವರ್ ರಾಜಕಾರಣದಲ್ಲಿ ಏನೂ ಇಲ್ಲ, ಅವ್ರ ವಿರುದ್ಧ ಯಾಕೆ ಅತಿ ಹೆಚ್ಚಿನ ಎಷ್ಟು ಸಾವಿರ ಕೋಟಿ ಖರ್ಚು ಮಾಡಿದ್ವಿ ಗೆಲ್ಲಕ್ಕಾಗ? ನಾವು ಸೋತಿದ್ದೀವಿ. ಆದ್ರೆ ನಿಮ್ಮ ನಡವಳಿಕೆಗಳು, ಒಬ್ಬ ಪ್ರದೀಪ್ ಈಶ್ವರ್ ಅಂತ ಸೋತ್ರಲ್ಲ, ಹಂಗೆ ನೀವ್ಯಾಕೆ ಗೆಲ್ಲಿಸ್ಲಿಲ್ಲ? ನೀವೇ ಸ್ವತಃ ಆಯ್ಕೆ ಆಗ್ಲಿಲ್ಲ. ಆ ಭಾಗದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರದಲ್ಲಿ ಎಷ್ಟು ಜನ ಶಾಸಕರನ್ನ, ನೀನ್ ದೊಡ್ಡ ಮನುಷ್ಯ ಜಿಲ್ಲಾ ಮಂತ್ರಿ ಆಗಿದ್ದಾರಪ್ಪ, ಎಷ್ಟು ಜನ ಶಾಸಕರು ಗೆಲ್ಸಿದೆ? ಎಷ್ಟು ಜನ ಗೆಲ್ಸಿದಿ? ಆಚೆ ಆಗ್ಬೇಕ ನಿನಗೆ? ನೀನೊಬ್ಬ ಆರೋಗ್ಯ ಸಚಿವನಾಗಿದ್ದ ಮಿಸ್ಟರ್ ಸುಧಾಕರ್. ನಾನು ನಿನಗೆ ಬಹಿರಂಗ ಪ್ರಶ್ನೆ ಕೇಳ್ತೆ, ಅನಿವಾರ್ಯವಾಗಿ ಮಾತಾಡ್ತೀನಿ, ಮಾತಾಡಬಾರ್ದು. ಆರೋಗ್ಯ ಖಾತೆ ಬೇಕು, ಮೆಡಿಕಲ್ ವೈದ್ಯಕೀಯ ಶಿಕ್ಷಣ ಖಾತೆ ಬೇಕು. ಒಂದ್ಸಾರಿ ಖಾತೆಯನ್ನು ತೆಗೆದಾಗ ಮನೆಯಲ್ಲಿ ಒಂದ್ ರೀತಿ ಮುನಿಸ್ಕೊಂಡು ಸಣ್ಣ ಮಕ್ಕಳಂತೆ ಒಳಗೆ ಉಳಿದುಕೊಂಡಿದ್ದಲ್ಲ. ನಾನು ಎರಡೂ ಖಾತೆ ಬೇಡಿಕೆ ಬೇಕು. ಬ್ಲಾಕ್ ಮೇಲ್ ರಾಜಕಾರಣಿ ನೀನು ಬ್ಲಾಕ್ ಮೇಲ್ ರಾಜಕಾರಣಿ. ಆರೋಗ್ಯ ಖಾತೆನೇ ಬೇಕು, ವೈದ್ಯಕೀಯ ಶಿಕ್ಷಣ ಖಾತೆ ಎರಡೂ ಬೇಕಂತೇಳಿ. ಅದು ಹೆಂಗೆ? ಇವರು ಸ್ವಾರ್ಥಕ್ಕೋಸ್ಕರ ಕಮರ್ಷಿಯಲ್ ಎರಡು ಖಾತೆ ಕೇಳಿದ್ರು. ಈ ರಾಜ್ಯದ ಆರೋಗ್ಯ ಸಚಿವರಾಗಿ ಎಷ್ಟು ಜಿಲ್ಲೆಗೆ ಪ್ರವಾಸ ಮಾಡಿ ರಿವ್ಯೂ ಮೀಟಿಂಗ್ ಮಾಡಿದಿರಿ? ಮೆಡಿಕಲ್ ಎಜುಕೇಶನ್ ಎಷ್ಟು ಜಿಲ್ಲೆ ಭೇಟಿ ಕೊಡಿದಿರಿ? ನೀನ್ ಬಂಡವಾಳ ಬಯಲು ಮಾಡ್ಬೇಕಾ? ನೀನ್ ಎಂತ ಕಚಡ ರಾಜಕಾರಣಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಯೋಗ್ಯತೆ ಪೂರ್ತಿ ಗೊತ್ತು. ರಾಜ್ಯದ ಅಧ್ಯಕ್ಷ ಫೋನ್ ಸ್ವೀಕಾರ ಮಾಡಿಲ್ಲ ಅಂತ ಹೇಳ್ತಿರಲ್ಲ. ಭಾರತೀಯ ಜನತಾ ಪಾರ್ಟಿಯವರು 105 ಜನ ನಾವು ಗೆದ್ದಿದ್ವಿ. ಈ ರಾಜ್ಯದ ಕಾರ್ಯಕರ್ತರು, ಮುಖಂಡರು, ಮತದಾರರು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕಂತ ಗೆಲ್ಸಿದ್ರು. ಬೇರೆ ಬೇರೆ ತಪ್ಪುಗಳಿಂದ ಅವಕಾಶ ಸಿಗಲಿಲ್ಲ. ಕೆಲವರು ರಾಜೀನಾಮೆ ಕೊಟ್ಟರು, ಬಂದ್ರು, ಬಿಜೆಪಿಗೆ ಬಂದ್ರು, ಗೌರವದವರೇ. ನಿನಗೆ 2 ಖಾತೆ ಬೇಕಂತ ಕೇಳಿದಲ್ಲಪ್ಪ. ನಿನ್ನ ಬಗ್ಗೆ ಶಾಸಕಾಂಗ ಸಭೆಯಲ್ಲಿ 16 ಬಾರಿ ನಾನು ಪ್ರಶ್ನೆ ಮಾಡಿದ್ದೀನಿ. ನಿನ್ನ ಬಗ್ಗೆ